ಹಾನಗಲದ ಗುರುಕುಮಾರ ಶ್ರೀಗಳವರು ಬಾಲಕಾವಸ್ಥೆ ಒಳಗಿರುವಾಗ ಹಲೆಯ ಅಂತ ಹೇಳ್ಕೊಂಡು ಅವರಿಗೆ ನಾಮಕರಣ ಮಾಡುತ್ತಾರ. ನಾಮಕರಣ ಮಾಡಿ ಇನ್ನೇನು ಎಲ್ಲರೂ ಕೂಡ ಬಹಳಷ್ಟು ಖುಷಿ ಪಡುವಂತ ಸಮಯದೊಳಗ ಆ ತೊಟ್ಟಿಲೊಳಗಿರುವಂತ ಕೂಸು ಹೆಂಗ ಆಟ ಆಡಕತ್ತಿತ್ತು ಅಂತಂದ್ರ ಎರಡೂ ಕೈಗಳನ್ನ ಈಗ ಚಪ್ಪಾಳೆ ತಟ್ಟುಕೊಂತ ಎರಡೂ ಕಾಲುಗಳನ್ನ ಮೇಲೆತ್ತಿ ಎರಡೂ ಕಾಲುಗಳನ್ನ ಹಿಂಗ್ ಅಳ್ಳಾಡಿಸ್ಕೊಂತ ಆ ಮಗು ಬಂದಿರತಕ್ಕಂತ ಸ್ವಾಮಿಗಳನ್ನ ಬಂದಿರತಕ್ಕಂತ ಸಂತರನ್ನ ಮನೆಗೆ ಸ್ವಾಗತ ಮಾಡ್ಕೊಳ್ತಾ ಇತ್ತಂತೆ. ಖುಷಿಯಾಗಿತ್ತು. ಹನಿಗೆ ಭಸ್ಮ ಹಚ್ಚಿದ ಬಳಿಕ ಹಾಲನ್ನು ಸ್ವೀಕಾರ ಮಾಡಿರುವಂತ ಹಾಲಯ್ಯನವರು ಬಹಳಷ್ಟು ಅದ್ಭುತವಾಗಿ ಬಾಲ ಚಂದಿರ ಬೆಳೆದಂಗ ಬೆಳಿತಾ ಇದ್ದಾರ. ಅವರಿಗೆ ಈ ಅನರ್ಘ್ಯವಾಗಿರುವಂತಹ ರತ್ನವಾಗಿರುವಂತಹ ಈ ಮುಖದ ಕಾಂತಿಯೊಂದಿಗೆ ಅವರು ಮನೆಯೊಳಗೆ ಯಾರಿದ್ರಪ್ಪ? ಮನೆಯೊಳಗೆ ಒಬ್ಬ ಅಜ್ಜ ಇದ್ದ. ಅವ್ರ ಹೆಸರೇನು ಗೊತ್ತೇನ್? ಕೊಟ್ರಪ್ಪಜ್ಜ ಅಂತ. ಹಾನಗಲ್ ಅಜ್ಜ ಅವರ ತಂದೆಯ ಹೆಸರು ಶಿವಬಸಯ್ಯನವರು, ಅವ್ರ ತಂದೆಯ ಹೆಸರು ಕೊಟ್ರಪ್ಪಜ್ಜ ಅಂತ. ಕೊಟ್ರಪ್ಪಜ್ಜನವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರ ಊರೊಳಗೆ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ರು. ಕರೆದುಕೊಂಡು ಬಂದು ಅವರಿಗೆ ಶಿಕ್ಷಣವನ್ನ ಕೊಡುವಂತ ಪ್ರಯತ್ನವನ್ನ ಕೊಟ್ರಪ್ಪಜ್ಜನವರು ಮಾಡ್ತಾ ಇದ್ರು. ಅವರು ಮನೆ ಒಳಗ ಹಲ್ಲಯ್ಯ ಹುಟ್ಟಿ ಬರ್ತಾನ. ಹಲ್ಲಯ್ಯನಿಗೆ ಅವರು ಅಜ್ಜನಾಗಿರುವಂತಹ ಕೊಟ್ರಪ್ಪಜ್ಜನವರು ಅಕ್ಷರಾಭ್ಯಾಸವನ್ನ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಅವರನ್ನ ಕೈಯನ್ನು ತೆಗೆದುಕೊಂಡು ಹೋಗಿ ಅಕ್ಕಿ ಒಳಗ ಪಾಟಿ ಮೇಲೆ ಓಂ ಅನ್ನುವಂತ ಅಕ್ಷರವನ್ನ ಬರೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಓಂ ಅನ್ನುವಂತ ಅಕ್ಷರವನ್ನು ಬರೆಸಲಿಕ್ಕೆ ಪ್ರಾರಂಭ ಮಾಡ್ತಾರ. ಅವರಿಗೆ ಅಕ್ಷರಾಭ್ಯಾಸವನ್ನ ಪ್ರಾರಂಭ ಮಾಡ್ತಾರ. ಬಹಳಷ್ಟು ಬುದ್ಧಿವಂತನಾಗಿರುವಂತ ಹಾಲಯ್ಯನವರು ಹೀಗೆ ಬೆಳಿತಾ 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 ನಮ್ಮ ಹುಡುಗರೆಲ್ಲ ಒಂದು ಕೆಲಸ ಮಾಡ್ತಾವ್ರೇನ್ರಿ? ಬಾಲಸ್ತಾವತ್ ಕ್ರೀಡಾಸಕ್ತ. ನೋಡ್ರಿ, ಇಲ್ಲಿ ನೀವೆಲ್ಲ ಪುರಾಣ ಕೇಳಕತ್ತೀರ. ಆ ಕಡೆ ಒಂದಿಷ್ಟು ಮಂದಿ ಸುಮ್ ಕುಂತಾರ. ಯಾಕೋ ಅವ್ರಿಗೆ ಏನಾಗೈತೆ ಗೊತ್ತಿಲ್ಲ, ದೇವ್ರ ಹೊಲ್ದಾನ ಸುಮ್ ಕುಂತಾರ. ಆ ಕಡೆ ಒಂದಿಷ್ಟು ಮಂದಿ ಅವ್ರ ತಯಾರಿ ಒಳಗೆ ಅವ್ರು ತಯಾರಾಗೇ ಬಂದಾರ. ಕೈಯಾಗ ಕುರ್ಕುರಿ ಪಾಕೆಟ್ ಹಿಡ್ಕೊಂಡು, ನೀವು ಪ್ರಸಾದ ಟೋಸಿ ಕೊಡ್ತೀರಿ ಗೊತ್ತಿಲ್ರಿ, ನಮ್ಮ ತಯಾರಿ ಒಳಗೆ ನಾವು ಬರ್ತೀವಿ ಅಂತೇಳಿ ಕೈಯಾಗ ಕುರ್ಕುರಿ ಪಾಕೆಟ್ ಹಿಡ್ಕೊಂಡವ. ಕುರ್ಕುರಿ ತಿನ್ಕೊಂತ ಇಲ್ಲಿ ಆಟ ಆಡ್ಕೊಂತ ನಮ್ ಕಿರಿಕಿರಿ ಮಾಡಕತ್ತಾವ. ಇವು ಕುರ್ಕುರಿ ತಿನ್ನೋದು ಕಿರಿಕಿರಿ ಮಾಡೋದು. ಹುಡುಗರೆಲ್ಲ ಏನ್ ಮಾಡ್ತಾರೆ? ಇವ ಮನ್ಯಾಗ ಸಣ್ಣ ಸಣ್ಣ ಮಕ್ಕಳಿದ್ದು ಅಂತಂದ್ರೆ ಯಾವಾಗಲೂ ಕೂಡ ಆಟ ಆಡ್ತಾರೆ. ಅಂತ ಆಟ ಆಡುವಂತಹ ವಯಸ್ಸಿನೊಳಗ ಹಾಲಯ್ಯನವರಿಗೆ ಎಲ್ಲಾ ಹುಡುಗರು ಆಟ ಆಡ್ತಿದ್ದು. ಹಾಲಯ್ಯನವರಿಗೆ ಕರೆದ್ರ ಹಾಲಯ್ಯನವ್ರು ಅಂತಿದ್ರಂತೆ, ಯಾವ ಆಟ ಆಡ್ಲಿಕ್ಕೂ ಕೂಡ ಹೋಗ್ತಾ ಇರ್ಲಿಲ್ಲ. ಆಟ ಅಂದ್ರ ವಲ್ಲ ಅಂತಿದ್ರು. ಕೇವಲ ಹಾಲಯ್ಯನವರು ಆಟ ಆಡುವಂತ ಒಂದೇ ಒಂದು ಆಟ ಯಾವ್ದಾದ್ರು ಇದ್ರೆ ಅದು ಗುಂಡ. ಗುಂಡ ಗೋಟಿ ಅಂತಿರಲಿ, ಏನಂತಿರವ ಈ ಕಡೆ ಏನಂತಿರಪ್ಪ? ಗೋಲಿನ. ನಮ್ ಕಡೆ ಗುಂಡ ಅಂತಾರ, ಕೆಲವೊಂದ್ ಕಡೆ ಈ ಕಡೆ ಜಮಖಂಡಿ ಭಾಗಕ್ಕೆ ಹೋದ್ರೆ ಗೋಟೆ ಅಂತಾರ. ಗೋಲಿ. ಗೋಲಿ ಆಟ ಒಂದು ಅವರಿಗೆ ಬಹಳಷ್ಟು ಇಷ್ಟವಾಗಿರುವಂತಹ ಆಟ. ಅಂತ ಆಟವನ್ನ ಅವರು ಬಹಳಷ್ಟು ಆಡ್ತಾ ಇದ್ರು ಅಂತ ತಿಳ್ಕೊಂಡು ಕವಿಗಳು ಬರ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಬಹಳಷ್ಟು ಬುದ್ಧಿವಂತನಾಗಿದ್ದ ಹಾಲಯ್ಯನವರು, ಬಹಳಷ್ಟು ಚಾಣಾಕ್ಷನಾಗಿರ್ತಕ್ಕಂಥ ಹಾಲಯ್ಯನವರು ಎಲ್ಲ ಊರೊಳಗಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಬೇಕಾಗಿದ್ರು. ಬೇಕಾಗಿ ಬದುಕಬೇಕು ಜೀವನದೊಳಗ, ಬ್ಯಾಡಾಗಿ ಒಟ್ಟ ಬದುಕಬಾರ್ದು. ಈ ಭೂಮಿ ಮ್ಯಾಗ ಬಹಳ ಮಂದಿ ಬಹಳ ತರ ಬದುಕ್ತಾರ ಅಂತಾರ. ನೋಡ್ರಿ, ಹಳ್ಳಿ ಒಳಗೆ ಏನಂತ? ಬಾಯಾಗ ಬದುಕುದು ಒಂದು, ಹಲ್ಲಾಗ ಬದುಕುದು ಒಂದು. ಏನ್ರಿ ಬಾಯಾಗ ಬದುಕುದಂದ್ರ? ಏನ ಯವ್ವ, ಬಾಯಿ ತುಂಬಿ ಹೊಗಳ್ಬೇಕು ಅವ್ರು. ಏನ ಯವ್ವ, ಎಷ್ಟ್ ಚಲೋ ಮನುಷ್ಯ ಇರ್ಬೇಕಾಗಿತ್ತು. ಇನ್ನೊಂದ್ 4 ದಿನ ಇದ್ರ ಬಹಳ ಚಲೋ ಆಕಿತ್ತು, ಇಟ್ಟು ಜಲ್ದಿ ಹೋಗ್ಬಾರ್ದು ಅಂತಂದ್ರ ನೀವು ಬಾಯಾಗಿದ್ದಂಗ. ಅದ್ರ ಬದ್ಲಿ ಯಾವಾಗಾರ ಹೊಕ್ಕಿತ್ತ ಇದು ಹಲ್ಲಾಗ ಒತ್ತು ಹಿಡಿದು ಬೈದು ಯಾವಾಗರ ನಮ್ಮ ಊರಾಗಿ ಪೀಡೆ ತೊಲಗ್ತದ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರ ಅಂತಂದ್ರೆ ಅವ್ರು ಊರಿಗೆ ಬೇಸರಾಗ್ಯಾರ ಅಂತ ಅರ್ಥ. ಅವರು ಪಕ್ಕಾ ನರಕಕ್ಕೆ ಹೋಗ್ತಾರಂತ ಅರ್ಥ. ಹಂಗ ಚಿಕ್ಕ ಬಾಲಕನಾಗಿರುವಂತ ಹಾಲಯ್ಯನವರು ಇಡೀ ಊರಿಗೆ ಬೇಕಾಗ್ತಾರ. ಆಗ ಎಲ್ಲರಿಗೂ ಕೂಡ ಪ್ರಿಯವಾಗಿರ್ತಕ್ಕಂಥ ಮುಗ್ಧ ಹುಡುಗ ಆಗ್ತಾರ. ಹಾಗೆ ಎಲ್ಲರಿಗೂ ಕೂಡ ಮನೆಯೊಳಗ ಸಹಾಯವನ್ನು ಮಾಡೋದು, ತಂದೆ ತಾಯಿ ಅಂದ್ರೆ ದಿನಾನಿತ್ಯವೂ ಕೂಡ ನಮಸ್ಕಾರ ಮಾಡೋದು, ಇಷ್ಟೆಲ್ಲ ಊರೊಳಗೆ ಬೇಕಾದಂತ ಸಮಯದೊಳಗ ಕೊಟ್ರಪ್ಪನವ್ರು ವಿಚಾರ ಮಾಡ್ತಾರಂತ. ಕೊಟ್ರಪ್ಪನವ್ರು ವಿಚಾರ ಮಾಡ್ತಾರಂತ ಹಾಲಯ್ಯನವರಿಗೆ ದೀಕ್ಷೆಯನ್ನ ಮಾಡ್ಬೇಕಂದ್ರು. ದೀಕ್ಷೆ ಮಾಡ್ಬೇಕಂತೇಳಿ, ಅಯ್ಯಾಚಾರ ಮಾಡ್ಬೇಕು ಅಂತೇಳಿ
ಅವರನ್ನ ಕರೆದುಕೊಂಡು ಬರ್ತಾರ. ಮನೆಯೊಳಗನ ಅವ್ರಿಗೆಲ್ಲ ಅಯಾಚಾರದ ಎಲ್ಲ ಕ್ರಿಯೆಗಳನ್ನ ಮಾಡ್ತಾರ. ಅವ್ರ ಜಂಗಮರಾಗಿರ್ತಕ್ಕಂಥ ಅವರಿಗೆ ಕೈ ಒಳಗೆ ಬೆತ್ತ ಕೊಡ್ತಾರ, ಕೈ ಒಳಗೆ ಜೋಗಿ ಕೊಡ್ತಾರ, ಕಾಲೊಳಗ ಆವುಗೆಗಳನ್ನು ಕೊಡ್ತಾರ, ಕೊಟ್ಟು ಜಾಂಗಟಿಗಳನ್ನ ಕಟ್ತಾರ. ಕಟ್ಟಿ ಭಿಕ್ಷೆ ಬೇಡು ಅಂತ ತಿಳ್ಕೊಂಡು ಭಿಕ್ಷೆ ಬೇಡಲಿಕ್ಕೆ ಹಚ್ತಾರೆ. ಯಾಕೆ ಭಿಕ್ಷೆ ಬೇಡಬೇಕು ಜಂಗಮರು ಅಂತಂದ್ರೆ ಅದಕ್ಕೊಂದು ತತ್ವ ಅದ. ಏನು ಅಂತ ತಿಳ್ಕೊಂಡು ಕೇಳಿದ್ರ, ಯಾವಾಗ ಜಂಗಮರ ಕೈ ಒಳಗ ಜೋಳಿಗೆಯನ್ನ ಕೊಡ್ತಾರ, ಊರ್ ತುಂಬಾ ತಿರ್ಕೊಂಡು ಬರಬೇಕು. ಯಾರು ಮನಿ ಒಳಗ ಆ ಹಿಟ್ಟನ್ನ ಕೊಡ್ತಾರ, ದವಸ ಧಾನ್ಯಗಳನ್ನ ಕೊಡ್ತಾರ, ರೊಟ್ಟಿಯನ್ನ ಕೊಡ್ತಾರ, ಅದನ್ನ ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬಂದು ಮನಿ ಒಳಗಿರುವಂತಹ ಜಂಗಮರನ್ನ ಕರೆದುಕೊಂಡು ಬರೋದು, ಕರೆದುಕೊಂಡು ಬಂದು ಅವ್ರಿಗೆ ದಾಸೋಹವನ್ನ ಮಾಡೋದು. ಯಾರು ಹಸಿದಿರ್ತಾರ ಅವ್ರಿಗೆ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ತಿಳ್ಕೊಂಡು ಅದಕ್ಕೊಂದು ನಿಯಮವನ್ನ ಮಾಡ್ತಾರ. ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವುದು ಅನ್ನುವಂತ ನಿಯಮವನ್ನ ಮಾಡಿ ಆ ಭಿಕ್ಷೆನ ಬೇಡಲಿಕ್ಕೆ ಹಚ್ತಾರೆ. ಯಾವ ಸಮಯದೊಳಗ ಆಡಿ ಉಂಡು ಬೆಳೆಯಬೇಕಾಗಿತ್ತು ಹಾಲೈನವರು ಭಿಕ್ಷೆ ಬೇಡಲಿಕ್ಕೆ ಪ್ರಾರಂಭ ಮಾಡ್ತಾರ. ಭಿಕ್ಷೆಯನ್ನ ಬೇಡ್ತಾ 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 ಪ್ರತಿನಿತ್ಯದ ಕಾಯಕದಂತೆ ಅವರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಒಂದ್ ಕಡೆ ಹೇಳ್ಕೊಂಡು ಬರ್ತಾರ, ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣಿಸಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ. ಹುಡುಗರಿಗೆಲ್ಲ ಏನ್ ಚಿಂತ್ರಿ, ಯಾವಾಗ ಆಟ ಆಡಕ್ ಬಿಟ್ಟಾರಂತ ಅವ್ರಿಗೆ ಚಿಂತೆ. ನಮ್ಮ ಈಗ 25, 26 ಈ ವಯಸ್ಸಿನ ಹುಡುಗರಿಗೆ ಏನ್ ಚಿಂತ್ರಿ, ಏನಯ್ಯವ ಮತ್ತೇನಿರ್ತದ್ರಿ, ಯಾವಾಗ ಮದುವೆ ಮಾಡ್ಯಾರ ಏನ, ಯಾವಾಗ ಮದುವೆ ಆಗಿ ಆರಾಮಿದ್ದೇವೆ ಏನ. ತರುಣಸ್ತಾವತ್ ತರುಣಿ ಸಕ್ತ, ಅವ್ರು ಯಾವಾಗಲೂ ಕೂಡ ಯಾವಾಗ ಮದುವೆ ಆಗ್ಯಾವಿ, ಯಾವಾಗ ಆರಾಮಿದ್ದೇವೆ ಅಂತ ಅವ್ರು ವಿಚಾರ ಮಾಡ್ತಿರ್ತಾರ. ಇದು ಸಣ್ಣವರು ದೊಡ್ಡವ್ರ ಕತ್ತಿ ಆದ್ರೆ ಮುದುಕರು ಇರ್ತಾರ ನೋಡ್ರಿ ಮನ್ಯಾಗ, ಅವ್ರಿಗೊಂದು ಚಿಂತೆ ಇರ್ತದ ಏನ್ರಿ. ವೃದ್ಧಸ್ತಾವತ್ ಚಿಂತಾಮಗ್ನ, ಯಾವಾಗ ನನ್ನ ಮಗ ಚಲೋ ಹಾಕ್ತಾನ ಏನ, ಯಾವಾಗ ನನ್ನ ಮಗ ಮನಿ ಬಿಟ್ಟು ಹೊರಗೆ ಹಾಕ್ತಾನ ಏನ, ಯಾವಾಗ ನನ್ನ ಮಗ ಈ ಸಂಸಾರ ಎಲ್ಲ ಇಟ್ಟು ಚಲೋ ಮಾಡ್ಕೊಂಡು ಬಂದೇನಿ, ಏನು ಗಳಿಸಿರಂಗಿಲ್ರಿ ಮನ್ಯಾಗ ಏನು ಗಳಿಸಿರಂಗಿಲ್ಲ. ಆ ರಿವ ಕಟ್ಟಿಕೊಂಡು ವಿಚಾರ ಮಾಡ್ತಾನ, ಇಷ್ಟೆಲ್ಲಾ ಗಳಿಸ್ಕೊಂಡು ಬಂದೇನಿ, ನನ್ನ ಮಗ ಹಾಳು ಮಾಡ್ತಾನ ಏನ, ಉದ್ಧಾರ ಮಾಡ್ತಾನ ಏನ, ಹೆಂಗೋ ಏನ. ಹೊಂಟಿರ್ತಾರ ನಾಳಿಗೆ ಇವ್ರ ಕೈಲಾಸಕ್ಕ, ಅವಾಗ ಕುಂತು ವಿಚಾರ ಮಾಡ್ತಾರ. ಅವ್ರು ಹೇಳ್ತಾರ, ಪರಬ್ರಹ್ಮನಿನ ಕೋಪಿನ ಜಾಯತಿ. ಎಲ್ಲರೂ ಕೂಡ ಒಂದಿಷ್ಟು ಚಿಂತೆ ಒಳಗೆ ಮಗನಾಗಿ ಹೋಗಿ ಬಿಡ್ತಾರ. ಆದ್ರೆ ಆ ಪರಮ ಚೈತನ್ಯ ವಸ್ತುವಾಗಿರುವಂತ ಭಗವಂತನ ಅರಿಲಿಕ್ಕೆ ಯಾರೂ ಕೂಡ ಪ್ರಯತ್ನ ಮಾಡುವುದಿಲ್ಲ ಅನ್ನುವಂತ ಮಾತುಗಳನ್ನ ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂತಹ ಹಾನಗಲದ ಕುಮಾರಸ್ವಾಮಿಗಳವರು ಯಾವಾಗ ಬಾಲಕಾವಸ್ಥೆ ಒಳಗೆ ಆಟ ಆಡಬೇಕಾಗಿತ್ತು, ಅಂತಹ ಸಮಯದೊಳಗ ಅವ್ರ ಮನಿ ಒಳಗ ಬಹಳಷ್ಟು ಏನಿತ್ತು ಅಂತ ತಿಳ್ಕೊಂಡು ಕೇಳಿದ್ರ ಬಡತನ ಇತ್ರಿ. ಯಾವಾಗಲೂ ಕೂಡ ಬಡತನ ಒಳಗೆ ಪ್ರತಿಭೆಗಳು ಹೇಳ್ತಾವ. ಕೆಸರಿನೊಳಗನೆ ಕಮಲ ಹೂವು ಬೆಳೀತದೆ ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಬಹಳಷ್ಟು ಬಡತನ ಇರುವಂತಹ ಮನೆ ಒಳಗ ಹಾನಗಲ್ ಕುಮಾರಸ್ವಾಮಿಗಳವರು ಪ್ರತಿನಿತ್ಯವೂ ಕೂಡ ಭಿಕ್ಷೆಯನ್ನು ಬಿಡ್ಕೊಂಡು ಬರ್ತಾ ಇದ್ರು. ಮನೆಯೊಳಗಿರುವಂತಹ ಬಸವಾರ್ಯರು ಹೊಲಗಡೆ ಹೋಗಿ ಆ ಹೊಲದ ಮನೆ ಕೆಲಸವನ್ನ ಮಾಡ್ತಾ ಇದ್ರು. ಮನೆಯೊಳಗ ತಾಯಿ 12 ಮಂದಿಯ ಮನೆತನವನ್ನ ನೀಗಿಸಿಕೊಂಡು ಹೋಗುವಂತ ಕೆಲಸವನ್ನ ಮನೆಯೊಳಗಿರುವಂತ ತಾಯಿ ಮಾಡ್ತಾ ಇದ್ಲು. ಮನೆಯೊಳಗ ವಯಸ್ಸಾಗಿರುವಂತ ಕೊಟ್ರಪ್ಪಜ್ಜನವರು ಆ ಮನೆಯೊಳಗ ಶಾಲೆಯನ್ನ ನಡೆಸಿ ಮನೆಯೊಳಗಿರುವಂತಹ ದನಕರುಗಳನ್ನು ನೋಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ನಿಮಗೆ ಹೇಳ್ತೀನಿ, ಬಡತನದೊಳಗ ಭಗವಂತ ಒಮ್ಮೊಮ್ಮೆ ಸಾರಿ ನಮ್ಗ ಪರೀಕ್ಷೆಯನ್ನ ಕೊಡಾಕತ್ತ ಅಂತ ತಿಳ್ಕೊಂಡು ಕೇಳಿದ್ರೆ ಬಹಳಷ್ಟು ಪರೀಕ್ಷೆಯನ್ನ ಭಗವಂತ ನಮ್ಗೆ ಕೊಡ್ತಾ ಇರ್ತಾನೆ. ಎಷ್ಟೊಂದು ಬಡತನ ಇರುವಂತಹ ಸಮಯದೊಳಗ ಮನೆ ಒಳಗ ಅಜ್ಜಾದಾನ ತುಂಬಿರುವಂತ ಮನೆ 12-13 ಮಂದಿ ಇರುವಂತಹ ಮನೆ ಒಳಗ ಆ ಮನೆ ಒಳಗ ಶಕ್ತಿ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಬಸವಾರ್ಯ, ಅಂದ್ರೆ ಹಾನಗಲ್ ಕುಮಾರಸ್ವಾಮಿಗಳವರ ತಂದೆ. ಬಸವಾರ್ಯ ಮನೆ ಒಳಗೆ ದುಡಿತಾ ಇದ್ದ. ಮನೆ ಒಳಗೆ ವಯಸ್ಸಾಗಿರುವಂತ ಕೊಟ್ರಪ್ಪಜ್ಜಾದಾನ ಇಷ್ಟು ಸಂಸಾರ ಬಹಳಷ್ಟು ಕಟ್ಟುನಿಟ್ಟಿ ಒಳಗೆ ನಡೀತಾ ಇರುವಂತಹ ಸಮಯದೊಳಗ ಆ ಮನೆ ಒಳಗೊಂದು ಕಾರ್ಯ ನಡೀತದ. ಏನು ಅಂತ ತಿಳ್ಕೊಂಡು ಕೇಳಿದ್ರ, ಯಾವ ಮನೆ ಒಬ್ಬ ವ್ಯಕ್ತಿ ಮೇಲೆ ನಿಂತ್ಕೊಂಡಿತ್ತು ಆ ವ್ಯಕ್ತಿ ಅಕಾಲಿಕ ಮರಣಕ್ಕೆ ಈಡಾಗಿ ಬಿಡ್ತಾರೆ. ಅಕಾಲಿಕ ಮರಣ. ಇಡೀ ಮನೆತನನೇ ಒಬ್ಬರ ಮೇಲೆ ನಿಂತ್ಕೊಂಡದ. ಕೇವಲ ಒಬ್ಬ ವ್ಯಕ್ತಿ ಮೇಲೆ ನಿಂತ್ಕೊಂಡಿರುವಂತ ಮನೆತನದೊಳಗ ಆ ಮನೆಯ ಆಧಾರ ಸ್ತಂಭವೇ ಬಿದ್ದು ಹೋದಂತಹ ಸಮಯದೊಳಗ ಎಲ್ಲರೂ ಕೂಡ ಶಾಂತರಾಗಿ ಬಿಡ್ತಾರ. ಏನ್ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ, ಏನ್ ಬಿಡ್ಬೇಕಂತ ಗೊತ್ತಾಗೋದಿಲ್ಲ. ಅವಾಗ ಅವ್ರು ವಿಚಾರ ಮಾಡ್ತಾರಂತ, ಹೇಗಾದ್ರೂ ಮಾಡಿ ಸಂಸಾರವನ್ನ ಸಾಗಿಸ್ಲೇಬೇಕು ಅಂತೇಳಿ
ಬಾಲಕನಾಗಿರುವಂತ ಹಾಲಯ್ಯನವ್ರ ಮೇಲೆ ಆ ಜೋಳಿಗೆಯನ್ನು ಕೊಡ್ತಾರ. ಇನ್ಮೇಲೆ ಈ ಮನೆಯನ್ನು ನಡೆಸ್ತಕ್ಕಂಥದ್ದು ಆ ಹಾಲಯ್ಯನವ್ರ ಮೇಲೆ ಇದೆ ಅಂತ ತಿಳ್ಕೊಂಡು ಅವರಿಗೆ ಜೋಳಿಗೆಯನ್ನು ಕೊಟ್ಟು ಭಿಕ್ಷೆಗೆ ಕಳಿಸ್ತಾರೆ. ಮನೆಯೊಳಗಿರುವಂತ ಅಜ್ಜ ಕೇವಲ ವಯಸ್ಸಾಗ್ಯದ, ಕಣ್ಣುಗಳು ಅರ್ಧಮರ್ಧ ಕಾಣ್ತವೆ, ಅರ್ಧಮರ್ಧ ಕಾಣೋದಿಲ್ಲ. ಅಂತ ಸಮಯದೊಳಗ ಅಜ್ಜನಾಗಿರ್ತಕ್ಕಂಥ ಹೊಲಗಳಿಗೆ ಹೋಗಿ ಮೇವನ್ನು ತೆಗೆದುಕೊಂಡು ಬರೋದು, ಆ ದನಗಳಿಗೆ ಹಾಕೋದು, ಅದರಿಂದ ಹಾಲು ಕರೆಯುವುದು, 4 ಮಂದಿ ಪಾಠ ಹೇಳೋದು, ಅದರಿಂದ ಬಂದಿರತಕ್ಕಂಥ ಒಂದಿಷ್ಟು ಹಣದಿಂದ ಮನೆಯನ್ನು ಸಾಗಿಸುವಂತ ಪ್ರಯತ್ನವನ್ನ ಅಜ್ಜನವರು ಮಾಡ್ತಾ ಇದ್ರು. ಆ ಮುಂದಿನ ಕಾರ್ಯಕ್ರಮ ಏನಾಗ್ತದೆ ಅನ್ನುವಂಥದ್ದು ತದನಂತರ ನೋಡೋಣ. ಈಗ ಒಂದು ಗಾಯನ.